ಭಾರೀ ಮಳೆಗೆ ಧರೆಗುರುಳಿದ ನೂರಾರು ಅಡಕೆ ಮರಗಳು. ಚಿಕ್ಕನಾಯಕನಹಳ್ಳಿಯ ಸೊಂಡೇನಹಳ್ಳಿಯ ರೈತನ ಗೋಳು ಕೇಳೋರ್ಯಾರು? ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸೊಂಡೇನಹಳ್ಳಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಯಿಂದ ರೈತರ ಜೀವನದ ಅಧ್ಯಾಯವೇ ಬದಲಾಗಿದೆ. ಜೋರಾದ ಗಾಳಿಗೆ ನೂರಾರು ಅಡಿಕೆ ಮತ್ತು ತೆಂಗಿನ ಮರಗಳು ನೆಲಕ್ಕುರುಳಿವೆ. ಗೋಡೆಕೆರೆ ಗೊಲ್ಲರಟ್ಟಿ ಹತ್ತಿರದ ಸೊಂಡೇನಹಳ್ಳಿ ಸರ್ವೆ ನಂಬರ್ 62/2ರಲ್ಲಿ ರೈತ ಸಿ ಶಿವಣ್ಣ ಅವರ ಭೂಮಿಯಲ್ಲಿ ಸುಮಾರು 60ರಿಂದ 70 ಅಡಿಕೆ ಮರಗಳು ಹಾಗೂ 50ಕ್ಕೂ ಹೆಚ್ಚು ತೆಂಗಿನ ಮರಗಳು ನೆಲಕಚ್ಚಿವೆ. ಕಷ್ಟಪಟ್ಟು ಮಕ್ಕಳಂತೆ ಸಾಕಿದ ಮರಗಳು ಎಷ್ಟು ಬೇಗ ನೆಲಕ್ಕುರುಳುತ್ತವೆ ಎಂಬುದು ಅಸಾಧ್ಯವಾಗಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಎಂಬುದು ರೈತ ಶಿವಣ್ಣನ ಅಳಲು. ಏನು ಹೇಳಿದ್ರು ಕಡಿಮೆನೆ ಸ್ವಾಮಿ, ಅವ್ರು ಏನ್ ಕೊಟ್ರು ಕಡಿಮೆನೆ. ಅಟ್ಲೀಸ್ಟ್ ಇದು ಮೇಂಟೆನೆನ್ಸ್ ಮಾಡೋದಕ್ಕೋಸ್ಕರನಾರ ನಾವು ಮುಂದೆ ಗಿಡ ಬೆಳೆಸಕ್ಕೆ ಆಗಲ್ಲ. ನಮ್ಮ ವಯಸ್ಸಾಗ್ತಾ ಬಂದು ನಾವು ಮಕ್ಕಳು ಮರಿ ಸಾಕೋದು ಹೆಂಗೆ, ಏನಾದ್ರೂ ಸರ್ಕಾರ ಕಾನೂನಾತ್ಮಕವಾಗಿ ಮಾನವೀಯತೆ ದೃಷ್ಟಿಯಿಂದ ಸ್ವಲ್ಪ ನಮ್ಗೇನಾದ್ರೂ ಒಂದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ಬೇಕು, ಕೊಡಿಸ್ಕೊಡ್ಬೇಕು ಅಂತ ಹೇಳಿ. ಇಲ್ಲಿ ಎಷ್ಟು ಜನದ ರೈತರದ್ದು ಬಿದ್ದೋಗಿರ್ಬೋದು? ಸುಮಾರು ಈಗ ನನಗೆ ಈ ಏರಿಯಾದಲ್ಲಿ 3 ಜನದ ಬಿದ್ದೋಗಿದೆ. 3 ಜನ ತೋಟದಲ್ಲಿ ಬಿದ್ದೋಗಿದೆ. ಅಲ್ಲಿ ಪಕ್ಕದಲ್ಲೆಲ್ಲ ಬಿದ್ದೋಗಿದೆ ನೋಡ್ರಿ ಸ್ವಾಮಿ. ಅಲ್ಲಿ ತಿಮ್ಮಯ್ಯ ಕಾಟಯ್ಯ ಅಂತ ಹೇಳಿ ಅವ್ರದ್ದು 2 ಮಕ್ಕಳುಗಳದು ಬಿದ್ದೋಗಿದೆ. ಅವ್ರದ್ದು ಸುಮಾರು 30 ಮರ. ಇದೇ ಸರ್ವೆ ನಂಬರ್ದು ಅದು ಕೂಡ. ಅವ್ರದ್ದು ಕೂಡ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ತೋಟಗಾರಿಕೆಯವರು. ಇಷ್ಟಾಗಿದೆ ಸ್ವಾಮಿ. ಇದನ್ನ ನೀವು ತಾವು ಖುದ್ದಾಗಿ ಪರಿಶೀಲನೆ ಮಾಡಿದ್ರಲ್ಲ, ಇಂತ ಅನಾಹುತ ನಾವು ನೋಡಿರ್ಲಿಲ್ಲ. ಪ್ರಕೃತಿ ವಿಕೋಪ ಯಾರನ್ನು ನಾವು ಕಾರಣ ಮಾಡಕ್ ಆಗೋದಿಲ್ಲ. ಇದು ಆದ್ರಿಂದ ಸರ್ಕಾರವೇ ಮನಸ್ಸು ಮಾಡಿ ಇನ್ನೇನಾದ್ರು ನಮಗೆ ಸ್ವಲ್ಪ ಸಮಾಧಾನಕರವಾದ ಪರಿಹಾರನ ಕೊಡಿಸಿದ್ರೆ ಸ್ವಲ್ಪ ನಾವು ಕೂಡ ಉಸಿರಾಡ್ತೀವಿ, ರೈತಾಪಿ ಕೆಲಸ ಮಾಡಬಹುದು. ಇಲ್ಲ ಅಂತ ಅಂದ್ರೆ ಈ ಕೆಲಸ ಬಿಡಬೇಕಾದ ಪರಿಸ್ಥಿತಿ ಬರುತ್ತೆ. ಭಾರಿ ಹಾನಿಯಿಂದ ಹಿಂಬಾಲಿಸಿದ ಈ ಘಟನೆಯಿಂದ ಗ್ರಾಮೀಣ ರೈತರ ಬದುಕು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದೆ. ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕೆಂಬುದು ರೈತ ಸಮಾಜದ ಆಗ್ರಹವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.